ರಾಜ್ಯದಲ್ಲಿ ಮೃದುವಾದ ಹಾಗೂ ಆಹ್ಲಾದಕರ ವಾತಾವರಣಕ್ಕೆ ಹೆಸರಾದ ಬೆಳಗಾವಿ ನಗರ ಇದೀಗ ಬಿರು ಬಿಸಿಲಿನ ಹೊಡೆತಕ್ಕೆ ತತ್ತರಿಸುತ್ತಿದೆ. ಈ ವರ್ಷ ಉಷ್ಣಾಂಶ ಏರಿಕೆಯಾಗಿರುವುದು ಜನಸಾಮಾನ್ಯರ ಜೊತೆಗೆ ವನ್ಯಜೀವಿಗಳ ಮೇಲೂ ಗಂಭೀರ ಪರಿಣಾಮ ಬೀರಿದೆ. ಸಾಮಾನ್ಯವಾಗಿ ತಂಪಾದ ಹವಾಮಾನ ಹೊಂದಿರುವ ಈ ಭಾಗದಲ್ಲಿ ತಾಪಮಾನವು 40.1 ಡಿಗ್ರಿ ಸೆಲ್ಸಿಯಸ್ಗೆ ಏರಿರುವುದು ಜನರಲ್ಲಿ ಆತಂಕ ಮೂಡಿಸಿದೆ. ಬಿಸಿಲಿನ ತೀವ್ರತೆ ದಿನೇ ದಿನೇ ಹೆಚ್ಚುತ್ತಿದ್ದು ಜನಜೀವನದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಉಷ್ಣತೆಯ ಏರಿಕೆಯಿಂದ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯ ಸಮಸ್ಯೆಗಳು ಹೆಚ್ಚುತ್ತಿರುವುದು ಗಮನಕ್ಕೆ ಬಂದಿದೆ. ಬಿಸಿಲಿನ ಹೊಡೆತದಿಂದ ಜ್ವರ, ದೇಹದ ನೀರಿನ ಕೊರತೆ, ಸ್ತಂಭನ ಸೇರಿದಂತೆ ವಿವಿಧ ಅನಾರೋಗ್ಯ ಪ್ರಕರಣಗಳು ಹೆಚ್ಚಾಗುತ್ತಿವೆ. ವಯೋವೃದ್ಧರು, ಮಕ್ಕಳು ಹಾಗೂ ಕೂಲಿ ಕಾರ್ಮಿಕರು ಹೆಚ್ಚು ತೊಂದರೆ ಅನುಭವಿಸುತ್ತಿದ್ದಾರೆ. ಇದರಿಂದ ಹೊರತಾಗಿ ಬಿಸಿಲಿನ ಪರಿಣಾಮ ವನ್ಯಜೀವಿಗಳ ಮೇಲೂ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ನಗರ ಸಮೀಪದ ಬುತ್ರಾಮಟ್ಟಿ ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿರುವ ಪ್ರಾಣಿಗಳು ಉಷ್ಣತೆಯಿಂದ ಬಳಲುತ್ತಿದ್ದು ಅವುಗಳ ಚಲನವಲನದಲ್ಲೂ ಬದಲಾವಣೆ ಕಂಡುಬರುತ್ತಿದೆ. ಸಾಮಾನ್ಯವಾಗಿ ಚುರುಕಾಗಿ ಸಂಚರಿಸುವ ಹುಲಿ, ಸಿಂಹ, ಚಿರತೆಗಳಂತಹ ಮಾಂಸಾಹಾರಿ ಪ್ರಾಣಿಗಳು ಈಗ ನೆರಳು ಪ್ರದೇಶಗಳಲ್ಲಿ ವಿಶ್ರಾಂತಿ ಪಡೆಯುತ್ತಿರುವುದು ಕಾಣಿಸುತ್ತಿದೆ. ಕರಡಿ, ಹೈನಾ ಸೇರಿದಂತೆ ಇತರೆ ಪ್ರಾಣಿಗಳು ಬಿಸಿಲಿನ ಬೇಗೆಗೆ ತತ್ತರಿಸುತ್ತಿವೆ. ಸಸ್ಯಾಹಾರಿ ಪ್ರಾಣಿಗಳಾದ ಕಡವೆ, ಜಿಂಕೆ ಮುಂತಾದವುಗಳ ಮೇಲೂ ಬಿಸಿಲಿನ ಪರಿಣಾಮ ಬೀರಿದ್ದು ಅವುಗಳ ಆಹಾರ ಸೇವನೆ ಹಾಗೂ ಚಲನವಲನದಲ್ಲೂ ವ್ಯತ್ಯಾಸ ಉಂಟಾಗಿದೆ. ಹಸಿವು ಕಡಿಮೆಯಾಗುವುದು, ಹೆಚ್ಚು ನೀರು ಕುಡಿಯುವುದು ಹಾಗೂ ಹೆಚ್ಚು ಸಮಯ ವಿಶ್ರಾಂತಿ ಪಡೆಯುವುದು ಇವುಗಳಲ್ಲಿ ಸಾಮಾನ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಮೃಗಾಲಯ ಆಡಳಿತವು ಪ್ರಾಣಿಗಳ ರಕ್ಷಣೆಗೆ ಹಲವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ. ಪ್ರಾಣಿಗಳ ಕೇಜ್ಗಳಲ್ಲಿ ವಾಟರ್ ಸ್ಪ್ರಿಂಕ್ಲಿಂಗ್ ವ್ಯವಸ್ಥೆ ಮಾಡಲಾಗಿದ್ದು ದಿನಪೂರ್ತಿ ನೀರನ್ನು ಸಿಂಪಡಿಸುವ ಮೂಲಕ ತಂಪು ವಾತಾವರಣ ನಿರ್ಮಿಸಲಾಗುತ್ತಿದೆ. ಕೆಲವು ಪ್ರಾಣಿಗಳಿಗೆ ವಿಶೇಷವಾಗಿ ಮಂಜು ಮಿಶ್ರಿತ ನೀರಿನ ಐಸ್ ಬಾತ್ ವ್ಯವಸ್ಥೆ ಮಾಡಲಾಗಿದ್ದು ದೇಹದ ಉಷ್ಣಾಂಶ ನಿಯಂತ್ರಣಕ್ಕೆ ನೆರವಾಗುತ್ತಿದೆ. ಅದರ ಜೊತೆಗೆ ಎಳೆನೀರು, ತಂಪಾದ ಹಣ್ಣುಗಳು ಹಾಗೂ ಎಲೆಕ್ಟ್ರೋಲೈಟ್ಗಳನ್ನು ಆಯ್ದ ಪ್ರಾಣಿಗಳಿಗೆ ನೀಡಲಾಗುತ್ತಿದೆ. ಇದರಿಂದ ದೇಹದ ನೀರಿನ ಸಮತೋಲನ ಕಾಪಾಡಲಾಗುತ್ತಿದೆ. ಆಹಾರದಲ್ಲಿಯೂ ತಂಪು ನೀಡುವ ಪದಾರ್ಥಗಳನ್ನು ಹೆಚ್ಚಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಮೃಗಾಲಯದ ವನ್ಯ ವೈದ್ಯರು ಹಾಗೂ ಸಿಬ್ಬಂದಿ ಪ್ರಾಣಿಗಳ ಆರೋಗ್ಯದ ಮೇಲೆ ಕಟ್ಟುನಿಟ್ಟಿನ ನಿಗಾ ವಹಿಸಿದ್ದಾರೆ. ಪ್ರತಿ ಪ್ರಾಣಿಯ ದೈಹಿಕ ಸ್ಥಿತಿ, ಆಹಾರ ಸೇವನೆ, ನೀರಿನ ಸೇವನೆ ಹಾಗೂ ಚಲನವಲನವನ್ನು ನಿರಂತರವಾಗಿ ಪರಿಶೀಲಿಸಲಾಗುತ್ತಿದೆ. ಯಾವುದೇ ತುರ್ತು ಪರಿಸ್ಥಿತಿ ಎದುರಾದರೆ ತಕ್ಷಣ ಚಿಕಿತ್ಸೆ ನೀಡಲು ಸಿದ್ಧತೆ ಕೈಗೊಳ್ಳಲಾಗಿದೆ. ಒಟ್ಟಾರೆ ಬಿಸಿಲಿನ ಬೇಗೆಗೆ ತತ್ತರಿಸುತ್ತಿರುವ ಬೆಳಗಾವಿಯಲ್ಲಿ ಮಾನವರು ಮಾತ್ರವಲ್ಲದೆ ವನ್ಯಜೀವಿಗಳ ರಕ್ಷಣೆಯೂ ಪ್ರಮುಖ ಸವಾಲಾಗಿ ಪರಿಣಮಿಸಿದ್ದು ಮೃಗಾಲಯ ಆಡಳಿತ ಕೈಗೊಂಡಿರುವ ಕ್ರಮಗಳು ಪ್ರಾಣಿಗಳ ಜೀವ ರಕ್ಷಣೆಗಾಗಿ ಮಹತ್ವದ್ದಾಗಿದೆ. ಬಿಸಿಲಿನ ತೀವ್ರತೆಯನ್ನು ಗಮನದಲ್ಲಿಟ್ಟುಕೊಂಡು ಪ್ರಾಣಿಗಳಿಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಉಂಟಾಗದಂತೆ ವಿಶೇಷ ಕಾಳಜಿ ವಹಿಸಲಾಗಿದೆ. ಮೃಗಾಲಯದಲ್ಲಿನ ಪ್ರಾಣಿಗಳ ಆರೋಗ್ಯದಲ್ಲಿ ತೊಂದರೆ ಉಂಟಾಗಿದೆ ಎಂಬ ವದಂತಿಗಳು ಸುಳ್ಳು ಎಂದು ಎನ್ಇ ಕ್ರಾಂತಿ ಡಿಎಫ್ಒ ಅವರು ಬೆಳಗಾವಿಯಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ತಾವೇ ನೋಡಿದಂಗೆ ನಮ್ಮ ಬೆಳಗಾವಿಯಲ್ಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ತಾಪಮಾನ ಹೆಚ್ಚಿದೆ. ಕಳೆದ ಒಂದು ವಾರ 8 ದಿವಸದಿಂದ ಒಂದು 36ರಿಂದ 37 ಡಿಗ್ರಿ ತನಕ ಇದೆ ಸತತ. ಹಂಗಾಗಿ ನಾವು ಇಲ್ಲಿ ಈಗ ಹಾಲಿಡೇ ಇರೋದ್ರಿಂದ ಮಕ್ಕಳು ಮತ್ತು ಪ್ರವಾಸಿಗರ ಸಂಖ್ಯೆ ಹೆಚ್ಚಿದೆ ಇಲ್ಲಿ ನಮ್ಮ ಝೂಗೆ ಬರೋಂಥದ್ದು. ಅವ್ರು ಯಾರೂ ನಿರಾಶೆ ಆಗಿ ಇದಾಗಬಾರ್ದು ಅಂತಂದೇಳಿ ನಾವು ಎಂದಿನಂತೆ ನಾವು ಪ್ರಾಣಿ ಪಕ್ಷಿಗಳಿಗೆ ಏನು ಆಹಾರ ಕೊಡ್ತಾಯಿದ್ದಲ್ಲ ಅದರಲ್ಲಿ ಸ್ವಲ್ಪ ಐಸ್ ಮಿಕ್ಸ್ ಮಾಡಿ ಕೊಡ್ತಾಯಿದ್ದೀವಿ ತಾಪಮಾನ ಹೆಚ್ಚಿರೋದ್ರಿಂದ. ಅಂದರೆ ಪ್ರತಿ ಎನ್ಕ್ಲೋಸರಲ್ಲಿ ಇದು ಇದೆ, ಏನು ಕುಡಿಯೋ ನೀರಿನ ಟ್ಯಾಂಕ್ ಇದೆ, ಅದರಲ್ಲೇನೂ ಐಸ್ ಮಿಕ್ಸ್ ಮಾಡಿರ್ತೀವಿ. ಆಮೇಲೆ ಫುಡ್ಡಲ್ಲಿನೂ ಐಸ್ ಮಿಕ್ಸ್ ಮಾಡೋದಂಥ ಫುಡ್ಡ ಕೊಡ್ತಾಯಿದ್ದೀವಿ. ಇವನ್ ಹಣ್ಣು ನಾವು ಅದೇ ಥರನೇ ಕೊಡ್ತಾಯಿದ್ದೀವಿ, ಅಂದರೆ ಐಸ್ ಮಿಕ್ಸ್ ಮಾಡಿದ್ದು. ಆಮೇಲೆ ಪ್ರತಿ ಎನ್ಕ್ಲೋಸರಲ್ಲಿ ನಾವು ಸ್ಪ್ರಿಂಕ್ಲರು ಮತ್ತು ಫಾಗರ್ನ ಅಳವಡಿಸಿದ್ದೀವಿ. ಅವು ಯಾವಕ್ಕೂ ಬಿಸಿಲಿನ ತಾಪಮಾನ ಹೆಚ್ಚಾಗ್ಬಾರ್ದು ಅಂತಂದು. ಪ್ರತಿ ಪ್ರಾಣಿಗೂ ಮಾಡಿದ್ದೀವಿ ರೀ. ಈ ಹುಲಿ, ಸಿಂಹ ಇದು ದೊಡ್ಡ ಪ್ರಾಣಿ ಅವು ಅಲ್ಲೇನದವಲ್ಲ ಅಲ್ಲಿ ನಾವು ಈ ಥರ ಸ್ಪ್ರಿಂಕ್ಲರು ಇದನ್ನು ಮಾಡಿಲ್ಲ, ಯಾಕಂದರೆ ಅವು ಓಡಾಡಿ ಇದನ್ನು ಮಾಡಿಬಿಡ್ತಾವೆ ಅಂತೇಳಿ ಅಲ್ಲಿ ಟ್ಯಾಂಕರ್ ದೊಡ್ಡ ಟ್ಯಾಂಕ್ ಇದೆ ಅಲ್ಲಿ ಆ ಪ್ರಾಣಿಗೆ. ಅವಕ್ಕೆ ಏನು ಮಾಡಿದ್ವಿ, ಅಲ್ಲಿ ಐಸ್ ಕ್ಯೂಬನ್ನು ಹಾಕಿದ್ದೀವಿ ವಾಟರ್ ಟ್ಯಾಂಕಲ್ಲಿ.
ಮತ್ತು ಫುಡ್ಡಲ್ಲಿ ಅಂತೂ ನಾವು ಐಸ್ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀವಿ. ಮತ್ತು ಡಿಹೈಡ್ರೇಷನ್ ಆಗ್ಬಿಡೋದು ಅಂತೇಳಿ ORS ಅಲ್ಲಿ ಒಂದು 10%, ಅಂದರೆ ಪ್ರತಿ ವರ್ಷದಕ್ಕಿಂತ ಈ ವರ್ಷ ಒಂದು 10% ವೈದ್ಯರ ಸಲಹೆಯಂತೆ ಒಂದು 10% ಹೆಚ್ಚು ಮಾಡಿ ಕೊಡ್ತಾಯಿದ್ದೀವಿ ORS. ನೀರಿಂದು ಇಲ್ಲಿ ತನಕ ಯಾವುದೂ ಕೊರತೆ ಇಲ್ಲ, ತಾಪಮಾನ ಅಷ್ಟೇ ಹೆಚ್ಚಿದೆ ಸ್ವಲ್ಪ. ಫುಡ್ಡಲ್ಲಿ ಏನು ಚೇಂಜಸ್ ಆಗಿಲ್ಲ, ಯಾಕಂದರೆ ಆ ಪ್ರಾಣಿನೂ ಯಾವುದು ಹೆಚ್ಚು ತಿಂತ ಇಲ್ಲ, ಕಡಿಮೆನೂ ಇದಾಗ್ತಾ ಇಲ್ಲ. ಆ್ಯಸ್ ಯೂಸ್ವಲ್ ಅವು ಪ್ರತಿ ದಿವಸ ನಾವು ಅದ್ರ ಪ್ರಮಾಣ ಏನಿದೆಯಲ್ಲ, ನಮ್ಮ ಡಾಕ್ಟರ್ ಅದಕ್ಕೊಂದು ಸಮಿತಿ ಅದೇ ಪ್ರಕಾರನ ಕೊಡ್ತಾಯಿದ್ದೀವಿ, ಅದರಲ್ಲಿ ಏನೂ ವ್ಯತ್ಯಾಸ ಆಗಿಲ್ಲ. ಯಾವ್ಯಾವ ಪ್ರಾಣಿಗಳಿದೆ ಸರ್ ಅದರಲ್ಲಿ, ಅಂದರೆ ವಿಶೇಷವಾಗಿ ತಾಪಮಾನಕ್ಕೆ ಕಷ್ಟಕ್ಕಾಗುವ ಯಾವ ಪ್ರಾಣಿಗಳು? ಇಲ್ಲ, ಹಂಗೆ ಎಲ್ಲನೂ ಹಂಗೆ ಅದೇ ಥರನ. ಬಟ್ ಇವು ಸ್ಪೆಷಲಿ ಇವು ಜಿಂಕೆ, ನಮ್ಮ ಇದು ಕೃಷ್ಣ ಮೃಗ, ಇಂಥವಕ್ಕೆಲ್ಲ ನಾವು ಫಾಗರು ಮತ್ತು ಸ್ಪ್ರಿಂಕ್ಲರ್ ಎರಡೂ ನಾವು ಅಳವಡಿಸಿದ್ದೀವಿ. 2-3 ಟ್ಯಾಂಕರ್ ಇದೆ ಈ ಎನ್ಕ್ಲೋಸರಲ್ಲಿ. ಎಲ್ಲ ಎನ್ಕ್ಲೋಸರ್ಗೆ ನಾವು ಆ ಟ್ಯಾಂಕರಲ್ಲಿ ಐಸನ್ನು ಹಾಕಿದ್ದೀವಿ ಕುಡಿಯೋ ನೀರಲ್ಲಿ. ನೀರಿಂದ ಇಲ್ಲಿ ತನಕ ಯಾವ ಸಮಸ್ಯೆ ಇಲ್ಲ, ಸರಿ ಇದೆ. ಥ್ಯಾಂಕ್ ಯು.